ಈಗ ಪರಿಹಾರದ ವಿಷಯಕ್ಕೆ ಬಂದರೆ, ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ವಾಸ್ತು ದೋಷ ಇದ್ದರೂ ಕೂಡ ಸುಲಭದಲ್ಲಿ ನನ್ನದೇ ಆದಂಥ ಮಾರ್ಗ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ವಾಸ್ತು ದೀಪ ಅಂತ. ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ವಾಸ್ತುಗುರು, ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್. ಈಗ ಪರಿಹಾರದ ವಿಷಯಕ್ಕೆ ಬಂದರೆ, ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ವಾಸ್ತು ದೋಷ ಇದ್ದರೂ ಕೂಡ ಸುಲಭದಲ್ಲಿ ನನ್ನದೇ ಆದಂಥ ಮಾರ್ಗ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ವಾಸ್ತು ದೀಪ ಅಂತ. ಹುತ್ತದ ಮಣ್ಣಿನಲ್ಲಿ ಮಾಡಿದಂತಹ ವಾಸ್ತು ದೀಪ ಇದು. ಇದನ್ನು ಬರೀ ಉರ್ಸಿದ್ರೆ ಸಾಕು ರೀ. ಇದು ವಿಶೇಷತೆ ನೋಡಿ, ಇದು ಮಣ್ಣು, ಹುತ್ತದ ಮಣ್ಣು. ಇದು ಭೂತತ್ವ, ಒಳಗಡೆ ಗಾಳಿ ಇರುತ್ತೆ, ವಾಯು ತತ್ವ. ಇಲ್ಲಿ ಬೆಂಕಿ ಇದೆ, ಅದು ಅಗ್ನಿ ತತ್ವ. ಮೇಲ್ಗಡೆ ನೀರು ಹಾಕ್ತೀವಿ, ಅದು ಜಲತತ್ವ. ಅದರ ಮೇಲೆ ತುಳಸಿ ಎಲೆನೋ ಅಥವಾ ಹೂವಿನ ಪಕಡೆನೋ ಏನೋ ಒಂದು ಹಾಕ್ತೀವಿ, ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಆಕಾಶ ತತ್ವ. ಈ ಪಂಚಭೂತ ದೋಷಗಳು ಏನಿದ್ರೂ ಕೂಡ ವಾಸಿ ಮಾಡುವಂತಹ ಏಕೈಕ ದೀಪ ವಾಸ್ತು ದೀಪ. ಹುತ್ತದ ಮಣ್ಣಿನಲ್ಲೇ ಮಾಡಿದಂತಹ ದೀಪವಾಗಿರಬೇಕು. ಇದನ್ನು ಉಪಯೋಗಿಸೋ ವಿಧಾನ ಹೇಳ್ತೀರಿ. ಇಲ್ಲಿ ಬತ್ತಿ ಹಾಕಿ 7-8 ಇಂಚಿರಲಿ, 2ನ್ನ ಸೇರಿಸಿ 1 ಹಾಕಿ ವಾರಕ್ಕೊಂದ್ಸಲ ಬದಲಾವಣೆ ಮಾಡಿದ್ರೆ ಸಾಕು. ಹೀಗೆ ಉಲ್ಟಾ ಮಾಡಿಬಿಟ್ಟು ತಟ್ಟೆ ಒಂದು ಕೆಳಗಟ್ಟಿ ಇಲ್ಲಿಂದ ಎಣ್ಣೆ ಹಾಕಿ, ಇಲ್ಲಿ ಹೋಲಿದೆಯಲ್ಲ, ಇಲ್ಲಿ ಎಣ್ಣೆ ಹಾಕಿ ಒಂದು 30-40 ml ಹಿಡಿಸಿದ ಕೂಡಲೇ ಇಲ್ಲಿಂದ ಆಚೆ ಬರುತ್ತೆ ಮೂತಿಯಿಂದ. ಹಿಂಗೆ ತಿರುಗಿಸಿದ್ರೆ ಎಣ್ಣೆ ಬೀಳಲ್ಲ. ಹೇಗೆ ಬೇಡ ನಿಮ್ಗದು. ನಂತರ ಮೇಲ್ಗಡೆ ನೀರು ಹಾಕಿ, ಇಲ್ಲಿ ಬಟ್ಲು ಥರ ಇದೆ, ಅದರ ಮೇಲೆ ಫ್ಲವರ್ಸು ತುಳಸಿ ಎಲೆ ಹಾಕಿ ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆ ಒಳಗಡೆ ಒರೆಸಿ, ಕನಿಷ್ಠ ಈ 30-40 ಏನಿದೆಯಲ್ಲ ಎಣ್ಣೆ, ಅದು ಕನಿಷ್ಠ ಅಂತ ಹೇಳಿದ್ರು ಕೂಡ 7-8 ಗಂಟೆಗಳ ಕಾಲ ಉರಿಯತ್ತೆ. ಉರಿದ್ರೆ ಮಾತ್ರ ನಿಮ್ಮ ಮನೆಯ ವಾಸ್ತು ದೋಷ ನಿವಾರಣೆ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ನಿಮ್ಮ ಕಚೇರಿ ಆಗಲಿ, ಎಲ್ಲಾದರೂ ಇದೇನು ಲಕ್ಷಾಂತರ ರೂಪಾಯಿಯ ಒಂದು ಹಬ್ಬ ಅಂದರೆ ಒಂದು 200-300 ರೂಪಾಯಿ ವಸ್ತು ರೀ. ಮನೆ ಬಿಟ್ಟು ಹೋಗ್ಬೇಕಾಗಿಲ್ವಲ್ಲ. 11 ಗಂಟೆ ಒಳಗಡೆ ಉರಿಸ್ಬೇಕು. ಯಾಕಂದರೆ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಆ ಟೈಮಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಇರುತ್ತೆ. ಅದಾದ ನಂತರ 12 ಗಂಟೆ ನಂತರ ಇನ್ಫ್ರಾರೆಡ್ ರೇಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ವಿವರವಾಗಿ ಮುಂದೆ ಹೇಳ್ತೀನಿ ನಾನು. ಅದ್ರ ಮುಂದೆ ಗಂಡಸರು ಚಿನ್ಮುದ್ರೆನಲ್ಲಿ ಲಮ್ ಅಂತ ಹೇಳಬೇಕು. ಅದೊಂದು ಬೀಜಾಕ್ಷರ ಮಂತ್ರ, ಮೂಲಾಧಾರಕ್ಕೆ ಸಂಬಂಧಪಟ್ಟಿದ್ದು. 2 ಕೈಯಲ್ಲೂ ಕೂಡ ಈ ಥರ ಇಟ್ಕೊಂಡು ಲಮ್. ಟಿಬೇಟಿಯನ್ ಸಿಸ್ಟಮಲ್ಲಿದೆ, ಲಮ್ 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 ಲಮ್. ಆ ಥರ ಬೇಕಾದ್ರೂ ಹೇಳ್ಬೋದು, ಇಲ್ಲ ಲಮ್ ಅಂತ ಹೇಳ್ಬೋದು. ಹೆಂಗಸರು ಆದಿ ಮುದ್ರೆ ಅಂತಾರೆ ಇದಕ್ಕೆ. ಅದರಲ್ಲಿ ಓಂ ಅಂತ ಹೇಳಬೇಕು, ಓಂ ಅಲ್ಲ, ಓಂ. ಅಥವಾ ಓಂ 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 ಅಂತ ಅದನ್ನು ನೋಡಿಕೊಂಡು ಹೇಳ್ತಾ ಇರಬೇಕು. ಆಗ ಮನಸ್ಸಿನಲ್ಲಿ ಕುಂಡಲಿನಿ ಶಕ್ತಿ ಹೊರಗಡೆ ಬರ್ಲಿಕ್ಕೆ ಶುರುವಾಗುತ್ತೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಾದ್ರೆ ಆಲ್ಫಾ ವೇವ್ಸ್ ಅಂತ ಡೆವಲಪ್ ಆಗುತ್ತೆ ನಿಮ್ಮಲ್ಲಿ. ಮನುಷ್ಯನಲ್ಲಿ ಆಲ್ಫಾ ವೇವ್, ಬೀಟಾ ವೇವ್, ಡೆಲ್ಟಾ ವೇವ್, ಥೀಟಾ ವೇವ್ಸ್ ಅಂತೆಲ್ಲ ಇದೆ. ಬೀಟಾ ವೇವ್ಸ್ ನಕಾರಾತ್ಮಕ ಶಕ್ತಿ, ಆಲ್ಫಾ ವೇವ್ಸ್ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಹೇಳ್ತೀವಿ. ಅದನ್ನು ಉಂಟು ಮಾಡ್ಕೊಳ್ಳಿಕ್ಕೆ ಮತ್ತು ಈ ದೀಪ ಮನೆಯಲ್ಲಿರೋ ವಾಸ್ತು ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಈ ಥರ ಸುಲಭ ವಿಧಾನದಿಂದ ನೀವು ಕೇವಲ 1 ತಿಂಗಳು ಉರಿಸಿ, ನಿಮ್ಗೆ ಅದು ಅನುಭವ ಗೊತ್ತಾಗತ್ತೆ. 1 ತಿಂಗಳಾದಮೇಲೆ ವಾರಕ್ಕೆ 2 ದಿವಸ ಉರಿಸಿದ್ರೆ ಸಾಕು. ಗುರುವಾರ, ಶುಕ್ರವಾರ ಒರೆಸಿ, ವಾರಕ್ಕೊಂದ್ಸಲ ಈ ಬತ್ತಿ ಚೇಂಜ್ ಮಾಡಿ. ಆ ಟೈಮಲ್ಲಿ ಬಿಸಿನೀರು, ಸೊಪ್ಪು ನೀರು ಹಾಕಿ ಒಳಗಡೆ ಜಿಡ್ಡಿದ್ರೆ ಅದನ್ನೆಲ್ಲ ತೆಗಿರಿ. ಒಂದು ಟೂತ್ ಬ್ರಷ್ ಇಟ್ಕೊಂಡು ಅಲ್ಲಿ ಮಸಿ ಇದ್ದರೆ ಅದನ್ನು ತೆಗಿರಿ. ಲಕ್ಷಣವಾಗಿ ಇರಲಿ. ಎಂತಹ ಸುಲಭವಾದ ಒಂದು ಸಾಧನ ವಿಧಾನ ಅಲ್ವೇ? ಈ ಥರ ಹೆಚ್ಚೆಚ್ಚು ವಿಷಯಗಳನ್ನ ಮುಂದೆ ನಾನು ಹೇಳ್ತಾ ಬರ್ತೇನೆ. ಇವತ್ತಿಗೆ ಎಷ್ಟು ಸಾಕು ಅಂತ ಅಂದ್ಕೊಳ್ತೇನೆ. ನಮಸ್ಕಾರ.